ಸರ್ ನಮಸ್ತೆ, ನಿಮ್ಮ ಹೆಸರು ಕೇಳ್ಬೋದಾ? ನನ್ನ ಹೆಸರು ಬಸವನಗೌಡ. ಬಸವನಗೌಡ. ಓಕೆ, ಬಸವನಗೌಡ ಅವರೇ, ಇವಾಗ ರಾಮಾಯಣದ ಸಣ್ಣ ಒಂದು ಕ್ವಿಜ್ ನಿಮಗೋಸ್ಕರ. ಮೊದಲನೇ ಪ್ರಶ್ನೆ ಬಂದು ಸೀದಾ ಕ್ವಶನಿಗೆ ಬರ್ತೀನಿ. ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಸಂಸ್ಕೃತ. ಆಪ್ಷನ್ ಬೇಡ, ಆನ್ಸರ್ ಗೊತ್ತು ನಿಮಗೆ? ಗೊತ್ತಾ ಹೇಳಿ, ನಾನು ಕೇಳ್ತಿದ್ದೀನಿ. ಆಪ್ಷನ್ ಬೇಕು. ಓಕೆ, ಮೊದಲ ಆಪ್ಷನ್ ಬಂದ್ಬಿಟ್ಟು ಮೈಥಿಲಿ, ಸೆಕೆಂಡ್ ಆಪ್ಷನ್ ಬಂದು ಸಂಸ್ಕೃತ, ಇನ್ನೊಂದು ಆಪ್ಷನ್ ಬಂದು ಕನ್ನಡ, ಇನ್ನೊಂದು ಬಂದು ಹಿಂದಿ. ಸಂಸ್ಕೃತ. ಪರ್ಫೆಕ್ಟ್. ಮೊದಲನೇ ಪ್ರಶ್ನೆ ಸರಿಯಾಗಿ ಹೇಳಿದೀರಾ. ಸಂಸ್ಕೃತ ಅಲ್ಲಿ ರಚನೆ ಮಾಡಿದಾಗಿರುತ್ತೆ, ದೇವರ ಭಾಷೆ ಅಂತಾನೆ ಹೇಳ್ತಾರೆ. ಓಕೆ, ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಈ ತರ ಇರುತ್ತೆ. ಎರಡನೇ ಕ್ವಶನ್ ಬಂದ್ಬಿಟ್ಟು ನಿಮಗೋಸ್ಕರ. ರಾವಣವನ್ನು ಸೀತೆ ಎಲ್ಲಿಗೆ ಅಪಹರಿಸಿಕೊಂಡು ಹೋದನು? ಪಕ್ಕ. ಆಪ್ಷನ್ ಬಂದ್ಬಿಟ್ಟು ನಿಮಗೆ ಅಯೋಧ್ಯೆ ಆಗಿರುತ್ತೆ, ಲಂಕೆ ಆಗಿರುತ್ತೆ, ಪಂಚವಟಿ ಆಗಿರುತ್ತೆ, ಯಾವುದು ಇಲ್ಲ ಆಗಿರುತ್ತೆ. ಲಂಕೆನಾಗಿರುತ್ತೆ. ಪರ್ಫೆಕ್ಟ್ ಆಗಿದ್ದೀರಾ. ಮೂರನೇ ಪ್ರಶ್ನೆ ಆಗಿಬಿಟ್ಟು, ಕನ್ನಡದಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ಕುವೆಂಪು. ಪರ್ಫೆಕ್ಟ್. ಖಂಡಿತ ಅದ್ಭುತವಾಗಿ 3ಕ್ಕೆ 3 ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಆಪ್ಷನ್ಸ್ ಬೇಕಾ? ವಾಲ್ಮೀಕಿ ಅಂದರೆ ಮರ, ವಾಲ್ಮೀಕಿ ಅಂದರೆ ಹುತ್ತ, ವಾಲ್ಮೀಕಿ ಅಂದರೆ ಮಣ್ಣು, ವಾಲ್ಮೀಕಿ ಅಂದರೆ ಜಡೆ. ಮರ. ವಾಲ್ಮೀಕಿ ಅಂದರೆ ಮರ. ಅಯ್ಯೋ, 4ನೇ ಪ್ರಶ್ನೆ ಗೆಸ್ ಮಾಡಿದ್ರಿ, ಬಟ್ ಪರ್ಫೆಕ್ಟ್ ಆಗಿರ್ಲಿಲ್ಲ, ತಪ್ಪಾಗಿದೆ. ಉತ್ತರ ಬಂದ್ಬಿಟ್ಟು ವಾಲ್ಮೀಕಿ ಅಂದ್ರೆ ಹುತ್ತವಾಗಿರ್ತದೆ. ಓಕೆ, ಹುತ್ತ ಆಗಿರುತ್ತದೆ. ವಾಲ್ಮೀಕಿ ಬರಿಬೇಕಾದ್ರೆ ಹುತ್ತ ಆಗಿರೋದು ಕೇಳಿದಿರಲ್ಲ? ಹುತ್ತ ಆಗಿರೋದು. ಹುತ್ತ ಮೀನ್ಸ್ ಗೊತ್ತಲ್ಲ. 4 ಪ್ರಶ್ನೆಗೆ 3 ಸರಿಯಾಗಿದ್ದೀರಾ. ಲಾಸ್ಟ್ ಪ್ರಶ್ನೆ, ಇದಕ್ಕೊಂದು ಅದ್ಭುತ ಆನ್ಸರ್ ಹೇಳಿದ್ರೆ ನಿಮ್ಗೆ ದೊಡ್ಡ ಬಹುಮಾನ ಕೊಡೋದು ಪಕ್ಕ. ರಾಮನ ವಂಶ ಯಾವುದು? ಯದುವಂಶ. ಪರ್ಫೆಕ್ಟ್. ಪಕ್ಕ. ಲಾಸ್ಟ್ ಪ್ರಶ್ನೆ. ನೀವು ನಾನು ಆಪ್ಷನ್ ಕೊಡ್ತಿದ್ದೆ, ನೀವು ಪರ್ಫೆಕ್ಟ್ ಆಗಿರೋದು ಅಂತ ಹೇಳಿದ್ದೀರಾ. ಇನ್ನೊಂದ್ಸತಿ ಕೇಳ್ತಿದ್ದೀನಿ. ಯದುವಂಶ. Can you sing once again? ಯದುವಂಶಿ ರಾಮನಿಗೆ ಯಶೋದಲಾಲಿ. ಓಕೆ, ಬಟ್ ಏನೋ ಅಂದ್ರೆ ಎಲ್ಲೋ ಕೇಳಿ ಸರಿ ಇದೆ, ಬಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಸೂರ್ಯವಂಶ ಆಗಿರುತ್ತದೆ. ಓಕೆ, ಸೂರ್ಯವಂಶದ ರಾಜ ದಶರಥ ಆಗಿರ್ತಾನೆ, ದಶರಥನ ಮಗ ರಾಮ ಆಗಿರ್ತಾನೆ. ಓಕೆ, ನೀವು ಯಾವ ರೀತಿ ಆನ್ಸರ್ ಕೊಟ್ಟರು ಅದ್ಭುತವಾಗಿ ಆನ್ಸರ್ ಕೊಟ್ಟಿದ್ದೀರಾ. 5 ಪ್ರಶ್ನೆಗಳಿಗೆ 3 ಉತ್ತರ ಕೊಟ್ಟಿದ್ದೀರಾ. ಅಂದ್ರೆ ನೀವು ಒಂದು ಬಹುಮಾನ ಗೆಲ್ಲೋ ಒಂದು ಸಣ್ಣ ಚಾನ್ಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಬಂದಿದ್ದಕ್ಕೆ ಸಣ್ಣ ಒಂದು ಬಹುಮಾನ ಇದ್ದೇ ಇರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಅಂಡ್ ಗೊತ್ತಿರುತ್ತೆ ಅನ್ಕೊಂಡಿ, ಪಂಪೋಸ್ ಕನ್ನಡ ಅಂತ.